ಸೋಷಿಯಲ್ ಮೀಡಿಯಾ ಯೂಸ್ಗಿಂತ ಅಬ್ಯೂಸ್ ಆಗ್ತಾ ಇರೋದೇ ಜಾಸ್ತಿ. ಈ ಬ್ಯಾಡ್ ಕಾಮೆಂಟ್ಗಳಿಂದ ಎಷ್ಟೋ ಸಂಸಾರಗಳು ಹಾಳಾಗಿದ್ದಾವೆ, ಎಷ್ಟೋ ಜೀವಗಳು ಹೋಗಿದ್ದಾವೆ. ಪ್ರಾಬ್ಲಮ್ಗಳೇ ಬ್ಯಾಡ್ ಕಾಮೆಂಟಿಂದ ಯಾರು ಕೂಡ ಉದ್ಧಾರ ಆಗಿಲ್ಲ. ಎಷ್ಟೇ ಕೇಸ್ಗಳನ್ನು ಕೊಟ್ಟರೂ ಕೂಡ ಇದನ್ನ ಹ್ಯಾಂಡಲ್ ಮಾಡೋಕ್ಕಾಗ್ತಾಯಿಲ್ಲ, ಸರಿಯಾದ ಕ್ರಮವನ್ನು ತಗೊಳಕ್ಕಾಗ್ತಾಯಿಲ್ಲ. ಯಾಕೆ ಅಂತ ಅನ್ಸುತ್ತೆ ನಿಮಗೆ? ಅಲ್ಲ, ಅದರಲ್ಲಿ ಏನು ಅಂದರೆ ಎರಡಿದೆ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಲ್ಲಿ ಏನು ಅಂದರೆ ಅದು ಅಸಭ್ಯತೆ ಇಲ್ಲ ಅಂದರೆ ಎಲ್ಲರಿಗೂ ಅವ್ರ ಅಭಿಪ್ರಾಯ ತಿಳಿಸಕ್ಕೆ ಸ್ವಾತಂತ್ರ್ಯ. ಬಟ್ ಆ ಸಭ್ಯತೆಯನ್ನು ಮೀರಿ ಎಲ್ಲ ಮೋಸ್ಟ್ ಪರ್ಟಿಕ್ಯುಲರ್ಲಿ ಲೇಡೀಸ್ ಇದ್ದಾಗ ಅವ್ರ ಬಗ್ಗೆ ಕೆಟ್ಟದಾಗಿ ಹೇಳೋದು, ಅಸಭ್ಯತೆಯಿಂದ ನಡ್ಕೊಳೋದು, ಅದು ಕ್ರಿಮಿನಾಲಿಟಿ ಆಗುತ್ತೆ. ಏನು ಅಂದ್ರೆ ತುಂಬಾ ಜನ ಅದನ್ನ ಕಂಪ್ಲೇಂಟ್ ಕೊಡಕ್ ಹೋಗಲ್ಲ. ಸಾಮಾನ್ಯ ಇವು ಬರ್ತಾ ಇರತ್ತೆ, ಇವನ್ನೆಲ್ಲ ಮಾಡ್ಕೊಂಡು ಸ್ಟೇಷನ್ಗೆ ಹೋಗಿ ನಮ್ಮ ಟೈಮ್ ಏನ್ ವೇಸ್ಟ್ ಮಾಡೋದು ಅನ್ನೋ ಮನಸ್ಥಿತಿಲಿ ಇರ್ತಾರೆ. ಹಾಗಾಗಿ 99% ಕೇಸ್ ರಿಜಿಸ್ಟರ್ ಆಗಲ್ಲ. ಎಲ್ಲೋ ಕೆಲವರು ಇಲ್ಲ ಪಾಠ ಕಲಿಸ್ಬೇಕು ಅಂತ ಹಠಕ್ಕೆ ಬೀಳ್ತಾರೆ. ಹಾಗಾಗಿ ಕೇಸ್ ರಿಜಿಸ್ಟರ್ ಮಾಡಲ್ಲ ಅನ್ನೋದೇ ಒಂದು ಎಲ್ಲರಿಗೂ ಏನಾಗ್ಬಿಟ್ಟಿದೆ, ಇದೊಂದು ಗ್ರಾಂಟೆಡ್ ತರ ತಗೊಂಡಿದ್ದಾರೆ. ಬಟ್ ನೀವು ಹಳೆ ಇದ್ರಲ್ಲಿ ನೋಡ್ಬೋದಾಯ್ತು, ರಮ್ಯ ಅವ್ರ ಕೇಸ್ ರಿಜಿಸ್ಟರ್ ಮಾಡಿರೋ ಕೇಸಲ್ಲಿ ಎಫ್.ಐ.ಆರ್ ಆಗಿರೋದ್ರಲ್ಲಿ ಕೋರ್ಟ್ ಕೂಡ ಬೇಲೆ ಕೊಡ್ಲಿಲ್ಲ. ಅದರಲ್ಲಿ ಎಲ್ಲ 3 years ಪನಿಷ್ಮೆಂಟ್ ಇದ್ರೂ ಕೂಡ ಒಂದೇ ಒಂದು ಅಫೆನ್ಸ್ ಮಾತ್ರ ನಾನ್ ಬೇಲಬಲ್ ಬರುತ್ತೆ. ನಾವು ಕೋರ್ಟ್ ಕೂಡ ಅದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾ ಇದೆ. ಮುಂಚೆ ಎಲ್ಲ ಲಿಬರಲ್ ಆಗಿ ಬೇಲ್ ಕೊಡೋರು. ಆ ಕೇಸಲ್ಲಿ ಇದನ್ನ ಕೋರ್ಟ್ ಗಮನಕ್ಕೂ ಇವಾಗೆಲ್ಲ ಬರ್ತಾ ಇದೆ. ಏನು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ನೋಡ್ತಾರೆ, ಜಡ್ಜಸ್, ಲಾಯರ್ಸ್, ಪ್ರಾಸಿಕ್ಯೂಟರ್ಸ್